ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಗಾನವಿ ಅನ್ನೋ ಒಂದು ಯುವತಿ ಆಗಷ್ಟೇ ಮದುವೆ ಆಗಿರ್ತಾಳೆ. ಕೇವಲ 50 ದಿನಗಳು ಆಗಿಬಿಟ್ಟಿರುತ್ತೆ. 50 ದಿನ ಆದರೂ ಕೂಡ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ರೀತಿಯಾದಂತಹ ದೈಹಿಕ ಸಂಪರ್ಕವಾಗಲಿ ಅದೇನೂ ಕೂಡ ಆಗಿರೋದಿಲ್ಲ. ಇದರಿಂದ ಒಂದಿಷ್ಟು ಗಲಾಟೆ ಅಂಥದ್ದೆಲ್ಲವೂ ಕೂಡ ಕುಟುಂಬದ ಮಧ್ಯೆ ನಡೆದು ಬಿಟ್ಟಿರುತ್ತೆ. ಇದರ ಮಧ್ಯೆ ಹೆಣ್ಣಿನ ಕಡೆಯವರಿಗೂ ಜೊತೆಗೆ ಗಂಡಿನ ಕಡೆಯವರಿಗೂ ಕೂಡ ಒಂದು ಮನಸ್ತಾಪ ಬಂದು ಬಿಡುತ್ತೆ. ಸೊ ಎಲ್ಲದರ ಮನಸ್ತಾಪದಲ್ಲಿ ಮನನೊಂದಿರ್ತಕ್ಕಂಥ ಯುವತಿ ಕೂಡ ತವರು ಮನೆಗೆ ಹೋಗಿರ್ತಾಳೆ. ತವರು ಮನೆಯಲ್ಲಿ ಕೊನೆಯ ಉಸಿರನ್ನು ಎಳೆದು ಬಿಡ್ತಾಳೆ. ಇದರ ಬೆನ್ನಲ್ಲೇ ಒಂದಿಷ್ಟು ಆರೋಪ ಅಂಥದ್ದೆಲ್ಲವೂ ಕೂಡ ಈ ಯುವಕನ ವಿರುದ್ಧ, ಅಂದರೆ ಈ ಗಾನವಿಯ ಗಂಡ ಆಗಿರ್ತಕ್ಕಂತಹ ಸುರಾಜ್ ವಿರುದ್ಧ ಕೇಳಿ ಬರ್ತಾ ಇರುತ್ತೆ. ಅವನು ಗಂಡಸೇ ಅಲ್ಲ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಹೆಣ್ಣಿನ ಕಡೆಯವರು, ಅಂದರೆ ಗಾನವಿಯ ಕುಟುಂಬದವರು ಹೋರಾಟ ಅಂಥದ್ದೆಲ್ಲವೂ ಕೂಡ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಇನ್ನು ಗಾನವಿಯ ಮೃತದೇಹವನ್ನು ಸುರಾಜ್ ಮನೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ಬಿಡ್ತಾರೆ. ಇದಕ್ಕೆ ಪೊಲೀಸರು ತಡೆಯನ್ನು ಕೂಡ ನೀಡಿಬಿಡ್ತಾರೆ. ಇದರಿಂದ ಕೆಲವೊಂದಿಷ್ಟು ಆರೋಪ ಅಂಥದ್ದೆಲ್ಲವೂ ಕೂಡ ಕೇಳಿ ಬರೋದ್ರಿಂದ ಸುರಾಜ್ ಮನನೊಂದು ಸಾವನ್ನಪ್ಪಿ ಬಿಟ್ಟಿರ್ತಾನೆ. ಈ ಒಂದು ಕೇಸ್ ಆದ ಬೆನ್ನಲ್ಲೇ ಆ ಒಂದು ಮನೆಯನ್ನು ಬಿಟ್ಟು ಹೋಗಿಬಿಟ್ಟಿರ್ತಾನೆ. ಬೆಂಗಳೂರು ಮನೆಯನ್ನು ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿರ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ಮಹಾರಾಷ್ಟ್ರದ ಮನೆಯೊಂದರಲ್ಲಿ ಈ ಒಂದು ಸುರಾಜ್ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿದ್ದಾನೆ. ಜೊತೆಗೆ ಇವರ ತಾಯಿಯೂ ಕೂಡ ಆತ್ಮಹತ್ಯೆಗೆ ಯತ್ನಿಸಿರ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಸೊ ಅವರ ಒಂದು ಜೀವನವೂ ಕೂಡ, ಅವರ ಒಂದು ಪರಿಸ್ಥಿತಿಯೂ ಕೂಡ ಚಿಂತಾಜನಕವಾಗಿದೆ ಅಂತಾನೆ ಹೇಳ್ಬಹುದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಲ್ಲಿಯವರೆಗೂ ಬೆಳವಣಿಗೆ ಬಂದು ನಿಂತು ಬಿಟ್ಟಿದೆ ಎಂಬುದನ್ನು ಗಮನಿಸ್ತಾ ಹೋಗೋಣ. ಆರಂಭದಲ್ಲಿ ಒಂದಿಷ್ಟು ಸಂಕ್ಷಿಪ್ತವಾಗಿ ಘಟನೆಯ ವಿವರವನ್ನು ಕೂಡ ನೋಡ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. 2 ತಿಂಗಳ ಹಿಂದಷ್ಟೇ ಸುರಾಜ್ ಮತ್ತು ಗಾನವಿ ಮದುವೆ ಕೂಡ ಆಗಿರುತ್ತೆ. ಆದರೆ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿರ್ತಾಳೆ. ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿ ಬಿಡ್ತಾಳೆ. ಆಕೆ ಆತ್ಮಹತ್ಯೆ ಬೆನ್ನಲ್ಲೇ ಈಗ ಸುರಾಜ್ ಕೂಡ ಕೊನೆ ಉಸಿರನ್ನ ಎಳೆದು ಬಿಟ್ಟಿದ್ದಾನೆ. ಸ್ನೇಹಿತರೆ, ಅಂದ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಸುರಾಜ್ ಮತ್ತು ಗಾನವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ಗಮನಿಸಿದ್ದೀರಿ. ಇನ್ನು ಗಾನವಿಯ ಸಾವಿನ ಬಳಿಕ ಸುರಾಜ್ ತಾಯಿ ಜಯಂತಿ ಹಾಗೂ ಸಹೋದರ ಸಂಜಯ್ ಜೊತೆಗೆ ನಾಗಪುರಕ್ಕೆ ತೆರಳಿರ್ತಾರೆ. ಪತ್ನಿಯ ಆತ್ಮಹತ್ಯೆಯ ವಿಚಾರದಲ್ಲಿ ಆಕೆಯ ಪೋಷಕರು ಹಾಗೂ ಸಂಬಂಧಿಕರ ಆಕ್ರೋಶ ಮತ್ತು ಅವರಿಂದಾದ ಅವಮಾನ ತಡೆಯಲಾಗದೆ ತಾಯಿ ಮಗ ಇಬ್ಬರು ಕೂಡ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದರ ಬಗ್ಗೆ ನಾವು ಹೆಚ್ಚು ಮಾತನಾಡೋದು ಬೇಡ. ಸೊ ಮೇಲ್ನೋಟಕ್ಕೆ ಆ ರೀತಿಯಾಗಿ ಕಾಣಿಸ್ತಾ ಇದೆ. ಆ ರೀತಿಯಾದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮನನೊಂದು ಸಾವಿಗೆ ಈಡಾಗಿದ್ದಾರೆ ಅಥವಾ ಮನನೊಂದು ನಾವು ಸಾಯಲೇಬೇಕು ಅನ್ನೋ ಡಿಸೈಡನ್ನು ಮಾಡಿಕೊಂಡಿದ್ರು ಅಂತ ವರದಿಗಳು ಲಭ್ಯವಾಗ್ತಾ ಇದ್ದಾವೆ. ಇನ್ನು ಸುರಾಜ್ ಮತ್ತು ಗಾನವಿ ಹನಿಮೂನ್ಗೆ ಎಂದು ಶ್ರೀಲಂಕಾಗೆ ತೆರಳಿರ್ತಾರೆ. ಆದರೆ ಅಲ್ಲಿ ದಂಪತಿಯ ನಡುವೆ ಕಲಹಗಳು ಏರ್ಪಟ್ಟಿರ್ತವೆ, ಅಂದರೆ ಕಲಹಗಳು ಆರಂಭವಾಗಿ ಬಿಡ್ತವೆ. ಜೊತೆಗೆ ಗಾನವಿಯ ವಿವಾಹ ಪೂರ್ವ ಸಂಬಂಧದ ವಿಚಾರದಿಂದ ದಾಂಪತ್ಯದಲ್ಲಿ ಕಲಹ ಉಂಟಾಗಿತ್ತು ಎಂಬ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ. ಈ ಎಲ್ಲ ಕಾರಣಗಳಿಂದ ಹನಿಮೂನ್ ಮಧ್ಯದಲ್ಲಿ ಮೊಟಕುಗೊಳಿಸಿ ಗಾನವಿ ಬೆಂಗಳೂರಿಗೆ ವಾಪಸ್ ಆಗಿ ಬಿಡ್ತಾಳೆ. ಶ್ರೀಲಂಕಾದಿಂದ ವಾಪಸ್ ಬಂದ ಬಳಿಕ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟು ಬಿಟ್ಟಿರ್ತಾಳೆ. ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ಕೂಡ ದಾಖಲಾಗಿದೆ. ದೂರನ್ನು ದಾಖಲಿಸಿಕೊಂಡಿರ್ತಕ್ಕಂಥ ಪೊಲೀಸರು ಅನೇಕ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ಮುಂದುವರಿಸಿ ಬಿಟ್ಟಿದ್ದಾರೆ. ಅದೇನೇ ಇರಲಿ, ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು ಅಂತ ಬಂದಾಗ ನಾವೇ ಕೂತು ಬಗೆಹರಿಸಬೇಕಾಗುತ್ತೆ. ಅದನ್ನು ಪಬ್ಲಿಕ್ಕಲ್ಲಿ ಇಡೋದಾಗಲಿ ಅಥವಾ ಒಂದು ಜೀವ ಹೋಗುವ ಹಂತದವರೆಗೂ ಬೆಳೆದು ನಿಲ್ಲುವುದಕ್ಕಾಗಲಿ ಯಾವುದೇ ರೀತಿ ಅವಕಾಶವನ್ನು ಮಾಡಿ ಕೊಡಬಾರದು. ಆದರೆ ಇಂತಹದ್ದೊಂದು ಘಟನೆ ನಡೆದು ಬಿಟ್ಟಿದೆ. ನಮ್ಮ ಸಮಾಜದಲ್ಲಿ ಈಗೇನಿದೆ ಹೊಸ ಘಟನೆ ಅಂತ ಅಲ್ಲ, ಸಾಕಷ್ಟು ಘಟನೆಗಳು ಈ ರೀತಿಯಾಗಿ ನಡೆದಿದ್ದಾವೆ. ಅಂತಹ ಘಟನೆಗಳಲ್ಲಿ ಗಾನವಿ ಮತ್ತು ಸುರಾಜ್ ಘಟನೆಯೂ ಕೂಡ ಒಂದಾಗಿದೆ. ಇನ್ನು ಮುಖ್ಯವಾಗಿ ಈ ಒಂದು ಗಾನವಿಯ ಕುಟುಂಬದವರು ಯಾರನ್ನೆಲ್ಲ ಆರೋಪವನ್ನು ಮಾಡ್ತಾ ಇದ್ರೋ ಆ ಮುಖ್ಯ ಅಥವಾ A1 ಆರೋಪಿ ಅಂತ ಏನು ಕರಿತೀವಿ, ಸುರಾಜ್ ಕೂಡ ಈಗ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ. ಜೊತೆಗೆ 2ನೇ ಆರೋಪಿ ಆಗಿರ್ತಕ್ಕಂಥ ಅವರ ತಾಯಿಯೂ ಕೂಡ ಚಿಂತಾಜನಕವಾಗಿದ್ದಾರೆ. ಬಹುಶಃ ಇಲ್ಲಿಗೆ ಈ ಒಂದು ಹೋರಾಟವನ್ನು ಅಂತ್ಯಗೊಳಿಸ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.